ತೇಜಸ್ವಿನಿ ಅನಂತಕುಮಾರ್ಗೆ ಬೆಂಗಳೂರು ದಕ್ಷಿಣದ ಟಿಕೆಟ್ ಕಾಯ್ತಪ್ಪಿದ ಹಿನ್ನೆಲೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ತೇಜಸ್ವಿನಿ ಅನಂತಕುಮಾರ್ಗೆ ಬೆಂಗಳೂರು ದಕ್ಷಿಣದ ಟಿಕೆಟ್ ಕಾಯ್ತಪ್ಪಿದ ಹಿನ್ನೆಲೆಯಲ್ಲಿ ಈಗ ತೇಜಸ್ವಿ ಸೂರ್ಯ ಪರ ಪ್ರಚಾರವನ್ನ ತೇಜಸ್ವಿನಿ ಅನಂತಕುಮಾರ್ ಕೈಗೊಳ್ತಾರಾ ಅಂತ. ಯಾಕಂದ್ರೆ ನಿನ್ನೆಯಷ್ಟೇ ತೇಜಸ್ವಿ ಸೂರ್ಯ ಅವರು ತೇಜಸ್ವಿನಿ ಅನಂತಕುಮಾರ್ ಅವರನ್ನ ಭೇಟಿಯಾಗಿದ್ರು. ಅವರ ಪರವಾಗಿ ಬಂದು ಪ್ರಚಾರ ಮಾಡೋದಕ್ಕೂ ಕೂಡ ಕೇಳ್ಕೊಂಡಿದ್ದಾರೆ ಈಗಾಗಲೇ ತೇಜಸ್ವಿ ಸೂರ್ಯ. ಬಟ್ ಗೊತ್ತಿಲ್ಲ ತೇಜಸ್ವಿನಿ ಅನಂತಕುಮಾರ್ ಅವರು ಹೋಗ್ತಾರಾ ಏನು ಅಂತ. ಪ್ರಚಾರ ಕೈಗೊಳ್ತಾರೆ ಅಂತಿವೆ ತೇಜಸ್ವಿನಿ ಅನಂತಕುಮಾರ್ ಅವರ ಆಪ್ತ ಮೂಲಗಳು ಸಪೋರ್ಟ್ ಮಾಡ್ತಾರೆ ಅಂತ. ತೇಜಸ್ವಿ ಸೂರ್ಯ ಪರ ಪ್ರಚಾರ ಕೈಗೊಳ್ಳಲು ಈಗ ತೇಜಸ್ವಿನಿ ಅನಂತಕುಮಾರ್ ಚಿಂತನೆಯನ್ನ ನಡೆಸಿದ್ದಾರೆ. ಹೀಗಾಗಿ ಅವರ ಪರ ಪ್ರಚಾರ ಮಾಡ್ತಾರೆ ಅಂತ ಅವರ ಆಪ್ತ ಮೂಲಗಳು ಹೇಳ್ತಿವೆ. ಹೈಕಮಾಂಡ್ ಘೋಷಿಸಿದ ಅಭ್ಯರ್ಥಿ ಪರ ಪ್ರಚಾರ ನಡೆಸಲು ಈಗ ನಿರ್ಧಾರವನ್ನ ಮಾಡಿದ್ದಾರೆ. ಇನ್ನು ಪ್ರಚಾರದ ಮೂಲಕ ಪಕ್ಷದಲ್ಲಿ ಮತ್ತಷ್ಟು ವರ್ಚಸ್ಸು ವೃದ್ಧಿಗೆ ತೇಜಸ್ವಿನಿ ಪ್ರಯತ್ನವನ್ನ ಮಾಡಬಹುದು ಮುಂದೆ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಅಸಮಾಧಾನ ಇರೋದು ನಿಜ ಅಂತನೂ ನಿನ್ನೆ ತೇಜಸ್ವಿನಿ ಅನಂತಕುಮಾರ್ ಅವರು ಒಪ್ಕೊಂಡಿದ್ರು. ಹೀಗಾಗಿ ನಾನು ಮುಂದೆ ಪ್ರಚಾರ ಮಾಡಬೇಕು ಎಂಬುದರ ಬಗ್ಗೆ ಅವ್ರು ಯಾವುದೇ ರೀತಿ ತೀರ್ಮಾನವನ್ನ ಕೈಗೊಂಡಿರಲಿಲ್ಲ. ಆದ್ರೆ ಒಂದು ದಿನದ ನಂತರ ಅವರ ಮನಸ್ಸು ಬದಲಾಗಿರಬಹುದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಅವರ ಆಪ್ತ ಮೂಲಗಳು ಹೇಳೋ ಪ್ರಕಾರ ತೇಜಸ್ವಿ ಸೂರ್ಯ ಪರವಾಗಿ ಅವರು ಪ್ರಚಾರವನ್ನ ಮಾಡಲಿದ್ದಾರೆ ಅಂತ. ಗೊತ್ತಿಲ್ಲ ಅದಕ್ಕೆ ಅವ್ರು ಯಾವ ರೀತಿ ಸ್ಪಷ್ಟನೆಯನ್ನ ನೀಡ್ತಾರೆ ಅಂತ. ಹಿಂದೆ ಹೇಳಿದ್ರು, ನಾವು ಬಿಜೆಪಿ ಪಕ್ಷಕ್ಕಲ್ಲ ಮೋದಿಗೋಸ್ಕರ ನಾವು ಓಡಾಡೋಣ ಪಕ್ಷ ಚುನಾವಣೆಯ ಸಂದರ್ಭದಲ್ಲಿ ಅಂತ ಹೇಳಿದ್ರು. ಸೊ ಹೀಗಾಗಿ ನನಗೆ ಟಿಕೆಟ್ ಸಿಕ್ಕಿರೋದು ಸಹಜವಾಗಿ ಅಸಮಾಧಾನ ಇದೆ. ಆದ್ರೆ ಮುಂದೆ ನಾನು ಏನ್ ಮಾಡಬೇಕು ಅದನ್ನೆಲ್ಲ ಕೆಲಸಗಳನ್ನು ನಾನು ಮಾಡ್ತಾ ಹೋಗ್ತೀನಿ. ಪಕ್ಷದ ಮೇಲೆ ನನಗೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ, ಗೌರವ ಇದೆ ಅಂತ ಈಗಾಗಲೇ ತೇಜಸ್ವಿನಿ ಅನಂತಕುಮಾರ್ ಅವರು ಸ್ಪಷ್ಟನೆಯನ್ನ ನೀಡಿದ್ರು. ಸೊ ಹೀಗಾಗಿ ಅವರು ಮುಂದೆ ತೇಜಸ್ವಿ ಸೂರ್ಯ ಪರವಾಗಿ ಪ್ರಚಾರವನ್ನ ಮಾಡ್ತಾರಾ ಇಲ್ಲ ಅನ್ನೋದನ್ನ ಕಾದು ನೋಡ್ಬೇಕು.